ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆ ಟಾಸ್ಕ್ ನಡೀತಲ್ಲ, ಸೊ ಟಾಸ್ಕ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಆ್ಯಂಡ್ ಟಾಸ್ಕಲ್ಲಿ ಯಾರ ಒಂದು ಅನಿಸಿಕೆಗಳು ಅಥವಾ ಒಂದು ರೂಲ್ಗಳು ಕರೆಕ್ಟಾಗಿ ಫಾಲೋ ಮಾಡಿದ್ರು ಅಂತ ನಿಮ್ಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ರಿವ್ಯೂನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಏನಂತಂದರೆ ಸ್ಟಾರ್ಟಿಂಗಲ್ಲೇ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಸ್ಗಳು ಮಾತ್ರ ನಾನು ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಅದರಲ್ಲಿ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ಧನರಾಜ್ ಹನುಮಂತ್ ಅವ್ರ ಬಗ್ಗೆ ಡಿಸ್ಕಷನ್ನು. ಸೊ ಮೊನ್ನೆ ಏನು ಎಪಿಸೋಡ್ ಎಂಡಿಂಗಲ್ಲಿ ಗಲಾಟೆ ಆಗಿತ್ತು ರಜತ್ ಆ್ಯಂಡ್ ಧನರಾಜ್ ಅವ್ರ ಮಧ್ಯೆ, ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಷನ್ ನಡೀತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಧನರಾಜ್ ಅವರು ಅಳ್ತಿರ್ತಾರೆ. ಅಂದರೆ ಗೊತ್ತಿಲ್ಲ ನನಗೆ ಯಾಕೆ ಅವರು ಕೆಲವು ಟೈಮಲ್ಲಿ ಒಂದು ಮಾತುಗಳು ಆಡ್ತಾರೆ, ಅದಾದಮೇಲೆ ಅದನ್ನೇನಾದರೂ ತೇಪೆ ಸಾರಿಸುವಂಥ ಕೆಲಸಕ್ಕೋಸ್ಕರ ಅದನ್ನ ಆಡ್ತಾರೆ ಅಥವಾ ನಾನೇನು ಹಿಂಗೆ ಮಾಡ್ತಾ ಇದ್ದೀನಲ್ಲ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ, ಗೊತ್ತಾಗ್ತಿಲ್ಲ ನನಗೆ. ಮೇ ಬಿ ಅವರ ಒಂದು ವ್ಯಕ್ತಿತ್ವ ಆ ರೀತಿಯಲ್ಲಿ ಕೂಗಾಡುವಂಥದ್ದು ಅಲ್ವೇನೋ. ಸೊ ಅದಕ್ಕೋಸ್ಕರ ಆ ರೀತಿಯೆಲ್ಲ ಮಾಡಿದ್ದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಕೊರಗು ಅವ್ರಿಗೆ ಇರ್ಬೋದೇನೋ. ಸೊ ಅದಕ್ಕೋಸ್ಕರ ಕೂಡ ಅಳ್ತಿರ್ಬೋದು. ಕೆಲವ್ರಿಗೆ ಅನಿಸ್ಬೋದು ಇವನೇನು ಮಾತಾಡ್ತೇನೆ ಮತ್ತೆ ತಿರ್ಗಾ ಈ ಥರ ಆಡ್ತಾನಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅನಿಸುತ್ತೆ. ಬಟ್ ಅದನ್ನು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾದಮೇಲೆ ಅದನ್ನು ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಸರಿ ಮಾತಾಡುವಂಥದ್ದು ಮತ್ತು ತಿರ್ಗಾ ಒಂದು ರೀತಿ ಅಳುವಂಥದ್ದು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಜನಗಳಿಗೆ ಡೌಟ್ ಬರುತ್ತೆ, ಇವನೇನೋ ಸುಮ್ಮನೆ ಅಷ್ಟೆಲ್ಲ ಜಗಳ ಮಾಡಿದ್ನಲ್ಲ ಮತ್ತೆ ತಿರ್ಗಾ ಒಂದು ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಗಲಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾನೆ ಅಂತ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಅಲ್ಲಿ ಈ ವಾರದ ಒಂದು ಟಾಸ್ಕ್ಗೆ ಆಡಲಿಕ್ಕೆ ಕ್ಯಾಪ್ಟನ್ಗಳ ಆಯ್ಕೆ ಒಂದು ಪ್ರಕ್ರಿಯೆ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂಥ ಗೌತಮಿ ಅವರನ್ನು ಒಂದು ತಂಡದ ಕ್ಯಾಪ್ಟನ್ ಮಾಡ್ತಾರೆ, ಇನ್ನೊಂದು ತಂಡಕ್ಕೆ ಇನ್ನೊಬ್ಬ ಕ್ಯಾಪ್ಟನ್ನ ಆಯ್ಕೆ ಮಾಡುವಂಥ ಒಂದು ಏನು ಹೇಳ್ತೀವಿ ಅಂತಂದರೆ ಪ್ರಕ್ರಿಯೆ ನಡೆಯುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ವೋಟಿಂಗ್ ಪ್ರಕಾರನೇ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ನಾನು ಆಗಬೇಕು ಅಂತಲೇ ಬರ್ತಾರೆ. ಸೊ ಶಿಶಿರ್ ಕೂಡ ನಾನು ಆಗಬೇಕು ಅಂತಾರೆ, ರಜತ್ ನಾನು ಆಗಬೇಕು ಅಂತ ಹೇಳ್ತಾರೆ. ಬಟ್ ಇದೆಲ್ಲದರ ಮಧ್ಯೆ ಒಂದು ಚಟುವಟಿಕೆ ಅಂತ ಬಂದಾಗ ಅಲ್ಲಿ ಒಂದು ವೋಟಿಂಗ್ ಪ್ರಕಾರನೇ ಡಿಸೈಡ್ ಆಗಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಯಾರ್ಯಾರು ಒಂದು ಟಾಸ್ಕ್ಗೆ ಆಯ್ಕೆ ಆಗಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಸೊ ಅವರೆಲ್ಲರೂ ಬಂದು ಅಲ್ಲಿ ಲೈನಾಗಿ ನಿಂತ್ಕೊಳ್ತಾರೆ, ಒಂದು ವೋಟಿಂಗ್ ಪ್ರಕಾರನೇ ಅದನ್ನು ಡಿಸೈಡ್ ಮಾಡ್ತಾರೆ. ಸೊ ಅದರಲ್ಲಿ ಕೊನೆಗೆ ಲಾಸ್ಟಲ್ಲಿ ನಿಂತಿದ್ದಂಥದ್ದು ಅಲ್ಲಿ ಹನುಮಂತ ಆ್ಯಂಡ್ ಮಂಜು ಅವ್ರು ನಿಂತ್ಕೊಂಡಿರ್ತಾರೆ. ಅದರಲ್ಲಿ 8 ವೋಟೇನೋ ಮೇ ಬಿ ಇವರಿಗೆ 8 ವೋಟು ಹನುಮಂತಗೆ ಬಂದಿರೋದ್ರಿಂದ ಅವರು ಇನ್ನೊಂದು ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಕ್ಯಾಪ್ಟನ್ ಆಗಿದ್ದಾದಮೇಲೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋದು ಚಟುವಟಿಕೆ ಕೊಡ್ತಾರೆ. ಸೊ ಇವಾಗ 2 ಕ್ಯಾಪ್ಟನ್ ಆಗಿರೋದ್ರಿಂದ ಆ ಇಬ್ಬರು ಕ್ಯಾಪ್ಟನ್ಗಳು ಕೂಡ ತಮ್ಮ ಒಂದು ತಂಡವನ್ನು ರಚನೆ ಮಾಡ್ಕೊಳ್ಳುವಂಥ ಅವಕಾಶ ಬಿಗ್ ಬಾಸ್ ಅವ್ರು ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಅದಕ್ಕೆ ಆದಂಥ ಒಂದು ಚಟುವಟಿಕೆ ರೆಡಿ ಮಾಡಿಟ್ಟಿರ್ಬೇಕಾಗತ್ತೆ. ನೀವು ಆಲ್ರೆಡಿ ನೋಡಿದ್ರಿ ಅದರಲ್ಲಿ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಕೊಟ್ಟಂಥದ್ದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋವಂಥದ್ದು ಬಂದಾಗ ಅಲ್ಲಿಬ್ಬರು ಕೂಡ ಒಂದು ರೀತಿಯಲ್ಲಿ ಚೈತ್ರ ತೋರಿಸಿದಾದ್ಮೇಲೆ ಅಲ್ಲಿ ಚೈತ್ರ ಅವರು ಚೂಸ್ ಮಾಡಬೇಕಾಗತ್ತೆ ಯಾರನ್ನು ಯಾವ ತಂಡನೋ ಅವರು ಸೇರ್ಕೊಬೇಕು ಅಂತ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಗೌತಮಿ ಅವ್ರ ತಂಡನ ಚೈತ್ರ ಅವರು ಚೂಸ್ ಮಾಡ್ಕೊತಾರೆ. ಸೊ ಗೌತಮಿ ಅವರು ಸುರೇಶ್ ಅವರನ್ನು ಹನುಮಂತನ ತಂಡಕ್ಕೆ ಕೊಡ್ತಾರೆ. ಸೊ ಮೇ ಬಿ ಸುರೇಶ್ ಅವ್ರನ್ನ ಕೊಡೋದಕ್ಕಿಂತ ಬೇರೆ ಯಾರನ್ನಾದ್ರೂ ಕೊಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ಸುರೇಶ್ ಚೆನ್ನಾಗಿ ಆಡ್ತಿದ್ರು. ಬಟ್ ಅವ್ನು ಲಾಸ್ಟ್ 2 ವೀಕ್ಸ್ 3 ವೀಕ್ಸಿಂದ ಅವ್ರಿಗೆ ಕಾಲು ಇಂಜುರಿ ಆಗಿರೋದ್ರಿಂದ ಮೇ ಬಿ ಹನುಮಂತನ ತಂಡಕ್ಕೆ ಬಿಟ್ಟಿರ್ಬೋದು, ಇವನೇನು ಆಡಲಿಕ್ಕಿಲ್ಲ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಸವಾಲುಗಳನ್ನು ಎದುರಿಸಲು ಅಶಕ್ತ ಅನ್ನೋ ರೀತಿಯಲ್ಲಿ ಇದನ್ನು ಹೇಳ್ತಾರೆ ಬಿಗ್ ಬಾಸ್ ಅವರು. ಹೇಳಿದ್ದಾದಮೇಲೆ ಅದರಲ್ಲಿ ಹನುಮಂತ ತೊಗೊಳ್ಳುವಂಥ ಹೆಸರು ಧನರಾಜ್ ಆ್ಯಂಡ್ ಗೌತಮಿ ತೊಗೊಳ್ಳುವಂಥದ್ದು ಐಶ್ವರ್ಯ. ಸೊ ಅಪೋಸಿಟ್ ತಂಡಕ್ಕೆ ಇದು ಕೊಟ್ಟಿರುವಂಥ ಹೆಸರುಗಳು. ಸೊ ಅದೇ ರೀತಿಯಲ್ಲಿ ಇಬ್ಬರು ಹೆಸರು ಡಿಫ್ರೆಂಟ್ ಆಗಿರೋದ್ರಿಂದ ಇದು ಆ್ಯಸ್ ಇಟ್ ಈಸ್ ಐಶ್ವರ್ಯ ಅವರು ಹನುಮಂತ ತಂಡಕ್ಕೆ ಹೋಗ್ತಾರೆ ಆ್ಯಂಡ್ ಧನರಾಜ್ ಅವರು ಗೌತಮಿ ತಂಡಕ್ಕೆ ಬರ್ತಾರೆ. ಕೊಟ್ಟಿರುವಂಥ ರೀಸನ್ ಚೆನ್ನಾಗಿದೆ. ಸೊ ಇದಾದಮೇಲೆ ಅಲ್ಲಿ ಮನೋರಂಜನೆ ಮೂಲಕ ಒಂದು ಟಾಸ್ಕಿಗೆ ಬಲಪಡಿಸುವಂಥ ಒಂದು ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದಾಗ ಅಲ್ಲಿ ಇಬ್ಬರು ಕೂಡ ಮಂಜು ಅಂತ ಒಂದು ಹೆಸರು ತೊಗೊತಾರೆ. ಅದೇ ರೀತಿಯಲ್ಲಿ ಈ ಇಬ್ಬರು ಮಂಜು ಅನ್ನೋ ಹೆಸರು ತೊಗೊಂಡಿರೋದಕ್ಕೋಸ್ಕರ ಅಲ್ಲಿ ಮಂಜು ಅವರು ಡಿಸೈಡ್ ಮಾಡಬೇಕಾಗುತ್ತೆ ನಾನು ಯಾವ ತಂಡಕ್ಕೆ ಹೋಗ್ತೀನಿ ಅಂತ. ಸೊ ಅದೇ ರೀತಿಯಲ್ಲಿ ಮಂಜು ಡಿಸೈಡ್ ಮಾಡುವಂಥದ್ದು ಗೌತಮಿಯವರ ಒಂದು ತಂಡ ಚೂಸ್ ಮಾಡ್ತಾರೆ. ಆ್ಯಂಡ್ ಗೌತಮಿ ಅವರು ಅಪೋಸಿಟ್ ತಂಡಕ್ಕೆ ಶಿಶಿರ್ ಅವ್ರನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮಾನಸಿಕವಾಗಿ ಬಲಶಾಲಿ ಇರುವಂಥ ಒಂದು ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದಾಗ ಇಲ್ಲಿ ಕೂಡ ಒಂದೇ ರೀತಿಯಲ್ಲಿ ಚೂಸ್ ಮಾಡ್ತಾರೆ ಮೋಕ್ಷಿತ ಇಬ್ಬರು ಕೂಡ. ಅಲ್ಲಿ ಮೋಕ್ಷಿತಾಗೆ ಇವಾಗ ಯಾವ ತಂಡನ ಚೂಸ್ ಮಾಡಬೇಕು ಅಂತಂದಾಗ ಆ್ಯಂಡ್ ಅಲ್ಲಿ ರೀಸನ್ ಕೂಡ ಕೊಡಬೇಕಾಗುತ್ತಲ್ಲ ಇವರು ಹನುಮಂತ ಆ್ಯಂಡ್ ಗೌತಮಿ. ಸೊ ಅಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗೇ ಒಂದು ರೀಸನ್ ಕೊಟ್ಟರು. ಸ್ವಲ್ಪ ಹನುಮಂತಂದು ಶಾರ್ಟ್ ಆಗಿದ್ರು ಕೂಡ ಕ್ಲಿಯರ್ ಆಗಿತ್ತು. ಆ್ಯಂಡ್ ಗೌತಮಿ ಕೂಡ ತುಂಬ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರು ಕೂಡ ತುಂಬ ಡೀಟೇಲಿಂಗ್ ಆಗಿ ಹೇಳಿದರು. ಆ್ಯಂಡ್ ಅವ್ರು ಡಿಸಿಷನ್ ತೊಗೊಂಡಿದ್ರ ಬಗ್ಗೆ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಲಾಸ್ಟ್ ವೀಕಲ್ಲಿ ಬಿಟ್ಟಿರೋದ್ರ ಬಗ್ಗೆ ಅದನ್ನೆಲ್ಲ ಸೈಡಿಗಿಟ್ರೆ ಬಟ್ ಅಂತ ಒಂದು ಡಿಸಿಷನ್ ತೊಗೊಂಡು ಅದಕ್ಕೆ ಬದ್ಧವಾಗಿರೋವಂಥದ್ರ ಬಗ್ಗೆ ಒಂದು ಸ್ಪೀಚ್ ಕೊಟ್ಟರು. ಅದರಲ್ಲಿ ಮನಸ್ಸಲ್ಲಿತ್ತ ಅಥವಾ ಎದರಲ್ಲಿತ್ತ ಗೊತ್ತಿಲ್ಲ, ಬಟ್ ಒಂದು ಸ್ಪೀಚ್ ಕೊಟ್ಟಿರೋದು ನೋಡಿ ಮೋಕ್ಷಿತ್ ಅವರನ್ನೇ ಒಂದು
ಟೀಮ್ಗೆ ಹೋಗ್ತಾರೆ, ಮೀನ್ಸ್ ಗೌತಮಿ ಅವ್ರ ತಂಡಕ್ಕೆ. ಸೊ ಅವ್ರು ಸೇರ್ಕೊತಾರೆ ಆ ಒಂದು ರೀಸನ್ನ ಒಂದು ಇಷ್ಟ ಆಗಿರೋದಕ್ಕೋಸ್ಕರ. ಓಕೆ, ಸೊ ಇದಾದಮೇಲೆ ಅಲ್ಲಿ ರಜತ್ ಅವ್ರನ್ನ ಹನುಮಂತನ ಒಂದು ತಂಡಕ್ಕೆ ಗೌತಮಿ ಅವ್ರು ಸೊ ಇದಾದಮೇಲೆ ಅಲ್ಲಿ ತಂತ್ರಗಾರಿಕೆ ಪಂಡಿತ, ಅಂದರೆ ತಂತ್ರಗಾರಿಕೆಯಲ್ಲಿ ಪಂಡಿತ ಯಾರು ಅಂತಂದಾಗ ಇಲ್ಲಿ ಸ್ಮಾರ್ಟ್ ಗೇಮ್ ಆಡಿದ್ರು ಅಂತ ಅನಿಸುತ್ತೆ ಇಬ್ಬರು, ಹನುಮಂತ ಆ್ಯಂಡ್ ಗೌತಮಿ. ಸೊ ಆ್ಯಂಡ್ ಇಬ್ಬರು ಕೂಡ ಅಲ್ಲಿ ಮತ್ತೆ ಭವ್ಯನೇ ಚೂಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಭವ್ಯ ಚೂಸ್ ಮಾಡಿದಂಥದ್ದು ಹನುಮಂತನ ಒಂದು ತಂಡ, ಆ್ಯಂಡ್ ಉಳಿದಂಥದ್ದು ಇನ್ನು ತ್ರಿವಿಕ್ರಮ್ ಮಾತ್ರನೇ. ಸೊ ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಗೌತಮಿ ತಂಡಕ್ಕೆ ಹೋಗ್ತಾರೆ. ಸೊ ಇದು ಈ ರೀತಿಯಲ್ಲಿ ಒಂದು ತಂಡ ರಚನೆ ಆಗುತ್ತೆ. ಸೊ ಅಲ್ಲಿ ಒಂದು ತಂಡದಲ್ಲಿ ಮಂಜು ಇರ್ತಾರೆ, ತ್ರಿವಿಕ್ರಮ್, ಧನರಾಜ್, ಮೋಕ್ಷಿತಾ, ಚೈತ್ರ ಅವರು ಇಷ್ಟು ಜನ ಒಂದು ಗೌತಮಿ ತಂಡದಲ್ಲಿರ್ತಾರೆ. ಆ್ಯಂಡ್ ಇನ್ನೊಂದು ತಂಡದಲ್ಲಿ ಹನುಮಂತನ ತಂಡದಲ್ಲಿ ರಜತ್, ಭವ್ಯ, ಶಿಶಿರ್, ಐಶ್ವರ್ಯ ಆ್ಯಂಡ್ ಸುರೇಶ್ ಅವರು ಈ ಒಂದು 5 ಜನ ಸೊ ಹನುಮಂತನ ತಂಡದಲ್ಲಿರ್ತಾರೆ. ಸೊ ಇದಾದಮೇಲೆ ಅಲ್ಲಿ ಒಂದು ತ್ರಿವಿಕ್ರಮ್ ಆ್ಯಂಡ್ ಗೌತಮಿ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ಲಾಸ್ಟ್ ಒಂದು ಹೆಸರು ತೊಗೊಂಡಾಗ, ಸೊ ಅಲ್ಲಿ ತಂತ್ರಗಾರಿಕೆಯಲ್ಲಿ ಪಂಡಿತ ಅನ್ನೋದ್ರು ತೊಗೊಂಡಾಗ ಅಲ್ಲಿ ಇಬ್ಬರು ಕೂಡ ಭವ್ಯ ಹೆಸರು ತೊಗೊಂಡಿದ್ದು ಮೇ ಬಿ ಸ್ಟ್ರಾಟಜಿ ಮೂಲಕ ಇದನ್ನು ಮಾಡಿದ್ರು ಅಂತ ಕ್ಲಿಯರಾಗಿ ಗೊತ್ತಿತ್ತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಮಂಜು ಸೆಂಟ್ರಲ್ ಬಂದುಬಿಟ್ಟು, ಸೊ ಹೌದು ನನಗೂ ಕೂಡ ಅದು ತಲೆಯಲ್ಲಿತ್ತು, ಸೊ ನಾನೇ ಹೇಳಿದೆ, ಕ್ಲ್ಯಾಪ್ ಎಲ್ಲ ಹೊಡೆದೆ ಅನ್ನೋ ಮಾತುಗಳು ಬಂತು. ಸೊ ಅಲ್ಲಿ ಗೌತಮಿಗೆ ಸಹಿಸೋಕ್ಕೆ ಆಗಲಿಲ್ಲ ಅದು, ಯಾಕಂದರೆ ಇವಾಗ ಎಲ್ಲದರಲ್ಲೂ ಕೂಡ ಬಂದುಬಿಟ್ಟು ನಂದೊಂದು ಇರಲಿ ಅಂತ ಮಂಜು ತೋರಿಸೋವಂಥದ್ದು ಗೌತಮಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಈ ಒಂದು ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಅವರ ಒಂದು ಕೆಲವೊಂದು ವಿಡಿಯೋಸ್ಗಳು ಅವ್ರು ಡಿಸ್ಕಷನ್ ಮಾಡಿರೋವಂಥದ್ದು ಸಿಕ್ಕಾಪಟ್ಟೆ ತೋರಿಸಿದ್ರು. ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಲಿಯರಾಗಿ ಒಂದು ನನ್ನ ಪ್ರಕಾರ ಒಂದು 20 ನಿಮಿಷ ಅವ್ರದ್ದೇ ಇದೆ ಅಂತ ಅನ್ಸುತ್ತೆ ಅದರಲ್ಲಿ. ಸೊ ಇದರಲ್ಲಿ ಜಾಸ್ತಿ ಇವತ್ತಿನ ನಿನ್ನೆ ಒಂದು ಎಪಿಸೋಡಲ್ಲಿ ಅಷ್ಟೊಂದು ಹೈಲೈಟೆಡ್ ಪಾಯಿಂಟ್ಸ್ ಅಂದರೆ ಒಂದು ಟಾಸ್ಕು ಇನ್ನೊಂದು ಈ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಬಿಟ್ಟರೆ ಅಂಥ ಒಂದು ಹೈಲೈಟೆಡ್ ಮೂಮೆಂಟ್ ಯಾವುದೂ ಇರಲಿಲ್ಲ ನನಗೆ. ಬಟ್ ಇವ್ರದ್ದೇ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದೆ ಗೌತಮಿ ಆ್ಯಂಡ್ ಮಂಜುಗೆ. ಬಟ್ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಹಾಗೆ ಸಪೋರ್ಟ್ ಮಾಡಿಕೊಂಡು ಅಥವಾ ಅದನ್ನು ಸರಿ ಮಾಡಿಕೊಂಡು ಬಂದಿದ್ದಾರೆ ಗೌತಮಿ ಅವರು. ಬಟ್ ಇವಾಗ ಸಡನ್ನಾಗಿ ಒಂದೇ ರೀತಿಯಲ್ಲಿ ಒಂದೇ ಸಾರಿ ಕಟ್ ಮಾಡಬೇಕು ಅಂತಂದರೆ ಯಾರಿಗೆ ಅಲ್ಲಿ ಕಷ್ಟ ಆಗುತ್ತೆ. ಆ್ಯಂಡ್ ಅದು ತೊಗೊಳ್ಳೋವಂಥ ಜನರುಗಳಿಗೂ ಕೂಡ ಆ್ಯಂಡ್ ಅಲ್ಲಿರುವಂಥ ಕಂಟೆಷನ್ಗಳಿಗೂ ಕೂಡ ಸೊ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಅದು ಶಾಕಿಂಗ್ ಅಂತ ಅನಿಸುತ್ತೆ. ಆಮೇಲೆ ಅದು ಬಿಡೋಕ್ಕಾಗೋದಿಲ್ಲ, ಅಷ್ಟು ಸಡನ್ನಾಗಿ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಗೌತಮಿಗೆ ಇವಾಗ ಒಂದು ರೀತಿಯಲ್ಲಿ ಬ್ಯಾಕ್ ಫೈರ್ ಆಗೋವಂಥದ್ದು. ಏನಪ್ಪ ಇವಳು ಇಷ್ಟು ದಿನ ಯೂಸ್ ಮಾಡ್ಕೊಳ್ಳೋ ರೇಂಜಿಗೆ ಯೂಸ್ ಮಾಡಿಕೊಂಡು ಸೊ ಇವಾಗ ಬಿಟ್ಬಿಡ್ತಿದ್ದಾಳೆ ಅನ್ನೋ ಒಂದು ಮಟ್ಟಕ್ಕೆ ಬರುತ್ತೆ ಅದು. ಆ್ಯಂಡ್ ಖಂಡಿತವಾಗ್ಲೂ ಕೆಲವು ಟೈಮಲ್ಲಿ ಟಾಸ್ಕ್ ಅಂತ ಬಂದಾಗ ಗೌತಮಿ ಅವ್ರನ್ನೂ ಕೂಡ ಮಂಜು ಅವ್ರು ಹೊರಗಡೆ ಇಟ್ಟಿದ್ದಾರೆ. ಬಟ್ ಅದು ಹೇಳೋ ರೀತಿ ಇರುತ್ತೆ. ಓಕೆ, ಇದು ಅದೇನು ಒಂದು ರೀತಿಯಲ್ಲಿ ಲೈಟ್ ಸ್ವಿಚ್ ಅಲ್ಲ ಅದು, ಅಂದರೆ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗೋಕ್ಕೆ, ಆಫ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗಲಿಕ್ಕೆ. ಇಷ್ಟು ಒಂದು ವಾರಗಳ ಕಾಲ ಜೊತೆಗಿದ್ದಾದಮೇಲೆ ಸಡನ್ನಾಗಿ ಕಟ್ ಮಾಡ್ಕೊತೀನಿ ಅಂತಂದರೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಇವ್ರು ಹೇಳ್ಬೋದಾಗಿತ್ತು ಗೌತಮಿ ಅವರು, ಸೊ ನಾವಿಬ್ಬರು ಹೊರಗಡೆ ಚೆನ್ನಾಗಿರೋಣ, ಬಟ್ ಟಾಸ್ಕ್ ಅಂತ ಬಂದಾಗ ಸೊ ಅದರಲ್ಲಿ ನಿಮ್ಮ ಡಿಸಿಷನ್ ನಿಮ್ಮದು ಆ್ಯಂಡ್ ನನ್ನ ಡಿಸಿಷನ್ ನಂದು, ನಾನು ಕ್ಯಾಪ್ಟನ್ ಇದ್ದೀನಿ, ನನ್ನ ಒಂದು ಏನೋ ಒಂದು ಆದೇಶ ಇಲ್ಲದೆ ನೀವೇನು ಮಾಡೋ ಹಾಗಿಲ್ಲ, ಈ ಥರದ ಬಗ್ಗೆ ಮಾತಾಡಲಿ. ಬಟ್ ಇಲ್ಲ, ಫ್ರೆಂಡ್ಶಿಪ್ಪೇ ಬೇಡ, ಗೆಳೆತನನೇ ಬೇಡ, ಕಟ್ ಇವತ್ತಿಂದ ಅಂದರೆ ಅದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅದು ಅವರಿಗೆ ಬ್ಯಾಕ್ ಫೈರ್ ಆಗ್ಬೋದು. ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಒಂದು ಟಾಸ್ಕ್ ಶುರು ಆಗುತ್ತೆ, ಡ್ರಮ್ ಮಾರೋ ಡಮ್ ಅಂತ. ಸೊ ಇದರಲ್ಲೇ ಸಿಕ್ಕಾಪಟ್ಟೆ ಒಂದು ಗಲಾಟೆ ಆಗಿದ್ದು. ಆ್ಯಂಡ್ ನೀವು ಆಲ್ರೆಡಿ ನೋಡಿದ್ದೀರಾ, ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಅನಿಸಿಕೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಇವರು ಯಾರು ಗೌತಮಿ ತಂಡದಿಂದ ತಪ್ಪಾಗಿದೆ ಅಂತ. ಬಟ್ ಅದನ್ನು ಒಪ್ಕೊಳ್ಳೋಕ್ಕೆ ಯಾರಿಗೂ ಕೂಡ ಮನಸ್ಸಿಲ್ಲ ಅಲ್ಲಿ. ಅವ್ರಿಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ ಗೌತಮಿಗೂ ಗೊತ್ತಿದೆ ಓಕೆ ತಪ್ಪಾಗಿದೆ ಅಂತ. ಬಟ್ ಅವ್ರು ಒಪ್ಕೊಬೇಕು. ಟಾಸ್ಕ್ ಇರುವಂಥದ್ದೇನು, ಸೊ ಆ ಒಂದು ಡ್ರಮ್ ಒಳಗಡೆಗೆ 2 ಜೋಡಿ ಇರ್ತವೆ ಒಂದೊಂದು ತಂಡದಿಂದ. ಸೊ ಅದು ಹೋಗಬೇಕು, ಆ ಡ್ರಮ್ ಒಳಗಡೆ ಇರಬೇಕು. ಯಾವನಿಗೆ ಆದರೂ ಕೂಡ ಕಾಮನ್ ಸೆನ್ಸ್ ಇರುತ್ತೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಒಂದು 40 to 45% ಆ ಬಾಡಿ ಒಳಗಡೆ ಇರಬೇಕು ಡ್ರಮ್ ಒಳಗಡೆಗೆ. ಬಟ್ ಇಲ್ಲಿ ನೋಡಿದ್ರೆ ಈ ಯಾರು ನಮ್ಮ ಚೈತ್ರ ಅವರು ಆಲ್ಮೋಸ್ಟ್ 90% ಹೊರಗಡೆ ಬಂದಿದ್ದಾರೆ. ಅಲ್ಲಿ ಬೆಂಚ್ಗಳೆಲ್ಲನೂ ಎತ್ಕೊಂಡು ಹೋಗೋ ರೇಂಜಿಗೆ ಇವರು ಒದ್ದಾಡ್ತಿದ್ದಾರೆ ಡ್ರಮ್ ಒಳಗಡೆಗೆ. ಒಂದು ನೀಟಾಗಿ ಒಂದು ಟಾಸ್ಕ್ ಇದು ಮಾಡ್ಲಿಕ್ಕಾಗಲಿ ಇವ್ರಿಗೆ. ಆ್ಯಂಡ್ ಆ ರೂಲ್ಸ್ಗಳಂತೂ ಕೇಳಲೇಬೇಡಿ, ಒಬ್ರಿಗೂ ಒಂದು ರೂಲ್ಸ್ ಬಗ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಉಸ್ತುವಾರಿಗಳಾದವರು ಟಾಸ್ಕ್ ಶುರುವಾಗಿಂತ ಮುಂಚೆ ಒಂದು 5 ನಿಮಿಷ ತಗೊಳ್ಳಿಪ್ಪ, 5 ನಿಮಿಷ ತೊಗೊಂಡು ರೂಲ್ಸ್ಗಳನ್ನ ನೀಟಾಗಿ ಹೇಳಿ. ಆ್ಯಂಡ್ ಅವ್ರಿಗೇನಾದರೂ ಡೌಟ್ಸ್ ಇದ್ದರೆ ಅವ್ರು ಕೇಳ್ತಾರೆ, ಅಥವಾ ಅವ್ರಿಗೇನಾದರೂ ಕಂಟೆಷನ್ಗಳಿಗೆ ಡೌಟ್ ಇದ್ದರೆ ಅಥವಾ ಕ್ಯಾಪ್ಟನ್ಗಳಿಗೆ ಡೌಟ್ ಇದ್ದರೆ ಅವ್ರು ಕ್ಲಿಯರಾಗಿ ಕೇಳಬೇಕು. ಇದು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಕ್ಯಾಪ್ಟನ್ಗೂ ಇದ್ರ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲ, ರೂಲ್ಸ್ಗಳ ಬಗ್ಗೆ. ಆ್ಯಂಡ್ ಉಸ್ತುವಾರಿಗಳಿಗೂ ಹೇಳಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ಇಲ್ಲ. ಕಂಟೆಸ್ಟೆಂಟ್ಗಳಿಗಂತೂ ಏನೂ ಇಲ್ಲವ. ಅವ್ರಿಗೇನು ಗೊತ್ತು, ಟಾಸ್ಕ್ ಏನಾದರೂ ಸೋಲಾಗಿ ಬಂದ್ವಿ ಅಂತಂದರೆ ಅದನ್ನು ರದ್ದು ಮಾಡೋಣ, ಇನ್ನೊಂದು ಸರಿ ರೀಮ್ಯಾಚ್ ಆಡೋಣ, ಅದು ಮಾತ್ರ ಗೊತ್ತಿದೆ. ಬಿಟ್ಟರೆ ರೂಲ್ಸ್ಗಳೇನಿದೆ ಅದನ್ನು ಹೆಂಗೆ ಫಾಲೋ ಮಾಡಬೇಕು ಯಾರೂ ನೋಡೋಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಫಸ್ಟು. ಆ್ಯಂಡ್ ಎಲ್ಲರೂ ಕೂಡ ಅದರಲ್ಲಿ ಒಂದು 2-3 ಸಾರಿ ಅವರು ಉಸ್ತುವಾರಿ ಮಾಡಿದವರು ಇದ್ದಾರೆ. ಬಟ್ ಒಬ್ರಿಗೂ ಕಾಮನ್ ಸೆನ್ಸ್ ಇಲ್ಲ. ಅಲ್ಲಿ ಆಲ್ಮೋಸ್ಟ್ 90% ಹೊರಗಡೆ ಬಂದಿದ್ದಾರೆ ಚೈತ್ರ ಅವರು, ಅದು ಫೌಲ್ ಕೊಡೋಂಗಿಲ್ಲ ಅಂತೆ. ಬಟ್ ಅದು ಸೆಕೆಂಡ್ಸ್ ಇದೆಯಲ್ಲ, ಆ ಸೆಕೆಂಡ್ಸ್ನ ಡಿಸೈಡ್ ಮಾಡೋ ಟೈಮಲ್ಲಿ ಉಸ್ತುವಾರಿಗಳು ಇಬ್ಬರು ಕೂಡ ಮೊದಲೇ ಮಾತಾಡ್ಕೋಬೇಕಿತ್ತು. ಉಸ್ತುವಾರಿಗಳದ್ದು ಕೂಡ ತಪ್ಪಿದೆ.
ಆ್ಯಂಡ್ 90% ಹೊರಗಡೆ ಬಂದಾದಮೇಲೆ ಅದನ್ನ ಫೌಲ್ ಕೊಡಲ್ಲ ಅಂತ ಹೇಳಬಾರ್ದು ಅಂತಂದರೆ ಹೆಂಗೆ ಅದು? ಸೊ ಅದು ಖಂಡಿತವಾಗ್ಲೂ ತಪ್ಪು. ಆ್ಯಂಡ್ ಬೆಂಚ್ನ ಗೌತಮಿ ಅವರು ಎತ್ತುವಂಥದ್ದು ಇನ್ನೂ ದೊಡ್ಡ ತಪ್ಪು. ಯಾಕಂದರೆ ಅವ್ರು ಆಟಗಾರರು ಅವ್ರು ತಗೊಬೇಕು, ಅವರು ಅದನ್ನು ಡ್ರಮ್ನ ಸರಿ ಮಾಡ್ಕೊಂಡು ಬರಬೇಕು. ಬಿಟ್ಟರೆ ನೀವು ಹೆಂಗೆ ಗುರು ಇದೆಲ್ಲನೂ ಒಂದು ಚೂರಾದ್ರೂ ಪ್ರಾಮಾಣಿಕತೆ ಅನ್ನೋದು ಬೇಡವಾ? ಸುದೀಪ್ ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಪ್ರಾಮಾಣಿಕತೆ ಅನ್ನೋದು ಈ ಮನೆಗೆ ಸೂಟ್ ಆಗೋದಿಲ್ಲ ಅಂತ. ಅವ್ರು ಕೋಪದಲ್ಲಿ ಹೇಳಿದ್ದಾರೆ ಅಂದ್ಕೊಂಡಿದ್ದೆ, ಬಟ್ ಅದು ಕರೆಕ್ಟಾಗಿ ಹೇಳಿದ್ದಾರೆ. ಕೋಪದಲ್ಲಿ ಹೇಳಿದ್ರು ಕೂಡ ಒಬ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಮನಸ್ಸಾಕ್ಷಿ ಅನ್ನೋದೇ ಇಲ್ಲ, ಹಾನೆಸ್ಟಿ ಅನ್ನೋದೇ ಇಲ್ಲ. ಈ ಕಡೆಗೆ ತ್ರಿವಿಕ್ರಮ್ ನೋಡಿದ್ರೆ ನಾನು ತಿರ್ಗಾ ರೀಮ್ಯಾಚ್ ಮಾಡಿಸ್ತೀನಿ ಅಂತ. ಆ್ಯಂಡ್ ಆ ಬ್ಯಾಗ್ ಎತ್ಕೊಳ್ಳೋದು ಅಷ್ಟೇ, ಅದರಲ್ಲಿ ಬರೆದಿದ್ದಾರೆ ನೀಟಾಗಿ. ಸೊ ತಮಗೆ ಮೀಸಲಿಟ್ಟಿರೋ ಬ್ಯಾಗ್ಗಳನ್ನ ಎತ್ಕೊಂಡ್ಬರಬೇಕು ಅಂತ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ರಜತ್ ಏನೇನು ಮಾತಾಡಿದ್ದಾನೆ ಅದು ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿತ್ತು. ಬಟ್ ಆ 20 ಸೆಕೆಂಡು ಒಂದು ಅದೇನು ರೂಲ್ ಮಾಡ್ಕೊಂಡಿದ್ರು, ಸೊ ಅದನ್ನು ಡಿಸ್ಕಷನ್ ಮಾಡಬೇಕಿತ್ತು ಉಸ್ತುವಾರಿ ಜೊತೆಗೆ. ಅದು ಬಿಟ್ಟರೆ ರಜತ್ ಕರೆಕ್ಟಾಗೇ ಇದ್ದ. ಓಕೆ, ಆ್ಯಂಡ್ ಅದೊಂದು ಪದ ನಿಂತ್ಕೊಳ್ಳಲಿ ಅನ್ನೋಂತಂದಿದ್ದು ಅದು ಬೇಕಿರಲಿಲ್ಲ. ಬಟ್ ಅದು ಏನೂ ಮಾಡೋಕ್ಕಾಗಲ್ಲ, ಅದು ಅದೇ ರೀತಿಯಲ್ಲಿ ಇರೋವಂಥದ್ದು ಬಾಯಿ ಮಾತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಸೊ ಒಟ್ಟಿನಲ್ಲಿ ಆ ಒಂದು ರೂಲ್ ಬುಕ್ ಮತ್ತೆ ತಿರ್ಗಾ ತಂದರು ಶಶಿರವರು. ತಂದಾದ್ಮೇಲೆ ಅದನ್ನ ಓದಿ ಅದೆಲ್ಲ ಮಾಡಿ ತಿಳಿಸಿ ಹೇಳಿದ್ದಾದಮೇಲೆ ಉಸ್ತುವಾರಿ ಆದಂಥ ತ್ರಿವಿಕ್ರಮ್ ಅವರು ಅದನ್ನು ಒಪ್ಕೊಂಡು, ನನಗೆ ಗೊತ್ತಿರಲಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದರು. ಉಸ್ತುವಾರಿ ಆದವನು ಇನ್ನೇನಪ್ಪ ಕೀಳೋ ಕೆಲಸ ಇರುತ್ತೆ? ಅದು ನೋಡಿಲ್ಲ ಅಂತಂದರೆ ಇನ್ನು ಯಾವ ಮಟ್ಟಿಗೆ ಉಸ್ತುವಾರಿ ಮಾಡ್ತಿದ್ದಾನೆ ಗುರು ಇವನು? ಖಂಡಿತವಾಗ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ಆಗೇ ಆಗುತ್ತೆ. ಆ್ಯಂಡ್ ಗೌತಮಿ ತಂಡದಲ್ಲಿರುವಂಥ ಪ್ರತಿಯೊಬ್ಬರು, ಮೋಕ್ಷಿತಾ, ಮಂಜು, ಧನರಾಜು, ಚೈತ್ರ, ಇವ್ರಿಗೆ ಗೊತ್ತಾಗಲ್ವಾ ಅಷ್ಟೊಂದೆಲ್ಲನೂ ಫೌಲ್ಗಳಾದರೆ ಅದು ಹೆಂಗೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ? ಆಮೇಲೆ ಎಲ್ಲರೂ ರೀಮ್ಯಾಚ್ ಅಂತೆ, ಅದು ಹೆಂಗೆ ರೀಮ್ಯಾಚ್ ಮಾಡೋಕ್ಕಾಗುತ್ತೆ? ಅಲ್ಲಿ ಭವ್ಯ, ಸುರೇಶು, ಐಶ್ವರ್ಯ, ಶಿಶಿರ್ ಅಷ್ಟೊಂದು ಕಷ್ಟಪಟ್ಟು ಅವ್ರು ನಿಯತ್ತಾಗಿ ಟಾಸ್ಕ್ ಆಡಿದ್ದಾರೆ. ಕೆಲವು ಟೈಮಲ್ಲಿ ಶಿಶಿರ್ ಅವ್ರದ್ದು ಕೂಡ ಬಾಡಿ ಸ್ವಲ್ಪ ಒಂದು 60% ಹೊರಗಡೆ ಇತ್ತು. ಬಟ್ ಅದನ್ನು ಒಳಗಡೆ ತೊಗೊಂಡು ಹೋದರು. ಅಟ್ಲೀಸ್ಟ್ ಅದನ್ನು ಒಂದು ರೀತಿಯಲ್ಲಿ ಎಕ್ಸ್ಕ್ಯೂಸ್ ಕೊಡ್ಬೋದು. ಬಿಟ್ಟರೆ ಈ ಒಮ್ಮೊಂದಂತೂ ಫುಲ್ ಹೊರಗಡೆ ಬಂದುಬಿಟ್ಟವಳೆ. ಸೊ ಅದನ್ನು ಎಕ್ಸ್ಕ್ಯೂಸ್ ಕೊಡೋಕೆ ಆಗಲಿಲ್ಲ. ಬಟ್ ಕೊನೆಗೆ ಸೊ ರೂಲ್ಸ್ಗಳನ್ನ ನೋಡಿಕೊಂಡು ಅದೆಲ್ಲ ಬಡ್ದಿದ್ದಾದಮೇಲೆ ಮತ್ತೆ ತಿರ್ಗಿ ಅದನ್ನು ವಿನ್ ಅಂತ ಘೋಷಣೆ ಮಾಡ್ತಾರೆ. ಇಬ್ಬರು ಮಾಡ್ತಾರೆ. ಘೋಷಣೆ ಮಾಡಿದ್ದಾದಮೇಲೆ ಸೊ ಆ್ಯಸ್ ಇಟ್ ಈಸ್ ಅಲ್ಲಿ ಯಾವ ಒಂದು ತಂಡ ಗೆದ್ದಿರುತ್ತೆ, ಸೊ ಆ ಒಂದು ತಂಡದಿಂದ ಒಬ್ಬ ಕಂಟೆಸ್ಟೆಂಟು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ಕ್ಯಾಪ್ಟನ್ ಅಂತ ಹನುಮಂತ ಅವ್ರು ತೊಗೊಂಡಿರುವಂಥ ಹೆಸರು. ಸೊ ಭವ್ಯ ಅವ್ರನ್ನ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ತಾರೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಆ್ಯಂಡ್ ಎಲ್ಲರೂ ಅಲ್ಲ, ಭವ್ಯ ಮಾತ್ರ ಖುಷಿ ಆಗ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಕೂಡ ಆಡಿದರು. ಆ್ಯಂಡ್ ಇದು ಯಾವಾಗ ರೀಮ್ಯಾಚ್ ಮಾಡಬೇಕು ಅಂತ ಇದ್ರು. ಸೊ ಆವಾಗ ಪಾಪ ಭವ್ಯ ಅವ್ರು ಸ್ವಲ್ಪ ಅಳ್ತಾಯಿದ್ರು. ಬಿಕಾಸ್ ಆಫ್ ಅಂದರೆ ಇಲ್ಲಿ ಉಸ್ತುವಾರಿಗಳು ಬಂದಂಥವ್ರು ಸೊ ನಿಯತ್ತಾಗಿಲ್ಲ, ಅವ್ರ ತಂಡ ಯಾವಾಗ ಸೋಲುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಬರುತ್ತೆ. ಸೊ ಈ ರೀತಿಯ ರೀಮ್ಯಾಚ್ ಅಂತಾರೆ ಅಂತ ಕೆಲವೊಂದು ಬೇಜಾರು ಮಾಡ್ಕೊತಿದ್ರು. ಸೊ ಇದಾದಮೇಲೆ ಅಲ್ಲಿ ಸೋತಿರೋ ತಂಡದಿಂದ ಸೊ ಅಲ್ಲಿ ಗೌತಮಿ ಅವರು ಒಬ್ಬ ಕಂಟೆಸ್ಟೆಂಟ್ನ ಹೊರಗಡೆ ಇಡಬೇಕಾಗತ್ತೆ. ಸೊ ಅದಕ್ಕೆ ತೊಗೊಂಡಂಥ ಹೆಸರು ಮಂಜು ಅವ್ರನ್ನ ತೊಗೊತಾರೆ. ಸೊ ಸ್ವಲ್ಪ ಶಾಕಿಂಗ್ ಕೂಡ ಅನಿಸುತ್ತು. ಆ್ಯಂಡ್ ಸೊ ಇದು ಸ್ವಲ್ಪ ಪರ್ಸ್ನಲಾಗಿ ಕೂಡ ತೊಗೊಂಡ್ರು ಅಂತ ನನಗೆ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಅಂದರೆ ಇವಾಗ ಕ್ಯಾಪ್ಟನ್ಸಿ ಒಂದು ಇದೇನಿದೆ ಪೋಸ್ಟ್ ಏನಿದೆ, ಸೊ ಗೌತಮಿ ಅವ್ರನ್ನ ಒಂದು ರೀತಿಯಲ್ಲಿ ಎಲ್ಲೋ ಓವರ್ ಶ್ಯಾಡೋ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಅನಿಸಿದೆ. ಸೊ ಆ ಒಂದು ಪರ್ಸ್ನಲ್ ರೀಸನ್ ಇಟ್ಕೊಂಡು ಸೊ ಅವ್ರನ್ನ ಒಂದು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಡ್ತಾರೆ. ಸೊ ಅದನ್ನು ಸ್ವಲ್ಪ ತಿದ್ದುಕೊಳ್ಳಿ ಅನ್ನೋದಕ್ಕೋಸ್ಕರ ನನ್ನ ಪ್ರಕಾರ ಚೈತ್ರ ಅವ್ರನ್ನೂ ಕೂಡ ಹೊರಗಡೆ ಇಡ್ಬೋದಿತ್ತೇನೋ. ಬಿಕಾಸ್ ಆಫ್ ಅವರಿಂದನೇ ಇದು ಫೌಲ್ಗಳು ಶುರುವಾಗಿರುವಂಥದ್ದು. ಆ ಒಂದು ಮಟ್ಟಿಗೆ ಹೊರಗಡೆ ಬಂದರೂ ಇದು ಮಾಡಿದ್ರೆ ಏನಾಗುತ್ತೆ? ಸೊ ಈ ಟಾಸ್ಕ್ ಸೋಲಿಕ್ಕೆ ಒಂದು ಕೋಆರ್ಡಿನೇಷನ್ ಅಷ್ಟೇ. ಆ್ಯಂಡ್ ಚೈತ್ರ ಧನರಾಜ್ಗೂ ಕೂಡ ಕೋಆರ್ಡಿನೇಷನ್ ಇರಲಿಲ್ಲ. ಈ ಕಡೆಗೆ ಮಂಜು ಆ್ಯಂಡ್ ಮೋಕ್ಷಿತಾ ಕೂಡ ಕೋಆರ್ಡಿನೇಷನ್ ಇರಲಿಲ್ಲ. ಈ ಕಡೆಗೆ ಮಂಜು ಫಾಸ್ಟ್ ಆದರೆ ಮೋಕ್ಷಿತಾ ಸ್ಲೋ ಆಗ್ತಿದ್ರು. ಸೊ ಈ ರೀತಿಯಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಅದಾದಮೇಲೆ ಒಟ್ಟಿನಲ್ಲಿ ಟಾಸ್ಕ್ ಅಂತೂ ಮುಗಿಯುತ್ತೆ. ಆ್ಯಂಡ್ ಈ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಸೊ ಈ ಮಂಜು ಇವ್ರನ್ನೆಲ್ಲ ಕ್ಯಾಪ್ಟನ್ಸಿ ಓಡೋದನ್ನ ಹೊರಗಡೆ ಇಟ್ಟಾದಮೇಲೆ ಆಮೇಲೆ ಅವ್ರದ್ದು ಮಿಕ್ಕಿದ್ದೇನಿದೆ ಅಲ್ಲಿ, ಸೊ ಅವ್ರ ಬಗ್ಗೆ ಇವ್ರು ಮಾತಾಡುವಂಥದ್ದು, ಇವ್ರ ಬಗ್ಗೆ ಅವ್ರು ಮಾತಾಡುವಂಥದ್ದು, ಒಟ್ಟಿನಲ್ಲಿ ಇವಾಗ ಜಾಸ್ತಿ ಮಾತುಕತೆ ಆಗಿರುವಂಥದ್ದು ಇವರೇ ಗೆಳತಿ ಬಗ್ಗೆನೇ ಜಾಸ್ತಿ ಮಾತುಗಳಾಯಿತು. ಆ್ಯಂಡ್ ಅದ್ರ ಬಗ್ಗೆ ಅವರಿಬ್ಬರ ಬಗ್ಗೆ ಸೊ ಹಿಂದೆ ಮಾತಾಡುವಂಥವ್ರು ಸುಮಾರು ಜನ ಇದ್ದಾರಲ್ಲ, ನಿಮ್ಗೆ ಗೊತ್ತಿದೆ. ಐಶ್ವರ್ಯ ಆದರೂ ಆಗಿರ್ಬೋದು, ಶಿಶಿರ್ ಆದರೂ ಆಗಿರ್ಬೋದು, ಮೋಕ್ಷಿತಾ, ಸೊ ಇವರೆಲ್ಲ ಜಾಸ್ತಿ ಮಾತಾಡ್ತಿದ್ರು. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರ ಬಗ್ಗೆ ಅವ್ರ ಮಧ್ಯೆ ಕೂಡ ಕೆಲವೊಂದು ಸ್ವಲ್ಪ ಯಾಕೋ ಇರುಸು ಮುರುಸು ಕೂಡ ಜಾಸ್ತಿ ಆಗಿತ್ತು. ತ್ರಿವಿಕ್ರಮ್ ಸ್ವಲ್ಪ ಎಲ್ಲೋ ಬೇಜಾರು ಮಾಡ್ಕೊಂಡಿದ್ದಾರೆ. ಕಷ್ಟ ಇದೆ ತ್ರಿವಿಕ್ರಮ್ದು ಇದೇ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ಸೊ ಹಾನೆಸ್ಟಿ ಅನ್ನೋದು ಕಳೆದು ಹೋಗ್ತಾ ಇದೆ ಅವರಿಂದ. ಸೊ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಅಲ್ಲಿ ಕೊನೆಗೆ ಬಂದಂಥದ್ದು ಮಂಜು ಅವರ ಒಂದು ಜೋಕರ್ ಗೆಟಪ್ ಸಖತ್ತಾಗಿ ಮಾಡಿದ್ರು. ಸೊ ಈ ರೀತಿಯಲ್ಲಿ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ. ಸೊ ನನಗೆ ಆ ಜೋಕರ್ ಇದು ನೋಡ್ಬಿಟ್ಟು ನನಗೆ ಒಂದು ರೀತಿಯಲ್ಲಿ ಸೀಸನ್ 1ನಲ್ಲಿದ್ದಂತಹ ಅರುಣ್ ಸಾಗರ್ ಅವ್ರು ನೆನಪಾದ್ರು ನನಗೆ. ಸೊ ಆ ಮನುಷ್ಯನೂ ಅಷ್ಟೇ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು. ಬಟ್ ಫಿಸಿಕಲ್ ಅಂತ ಬಂದಾಗ ಸ್ವಲ್ಪ ಹಿಂದೆ ಹಾಕ್ತಿದ್ರು ಬಿಟ್ಟರೆ, ಬಟ್ ಕ್ರಿಯೇಟಿವಿಟಿ ಅನ್ನೋದು ಇದೆಯಲ್ಲ, ಆ ಮನುಷ್ಯನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಅವರು ನೆನಪು ನನಗೆ ಇದಾಯಿತು. ಸೊ ಅವರು ಮೇ ಬಿ ಒಂದು ಸಾರಿ ಹಾಕ್ಕೊಂಡಿದ್ರು ಜೋಕರ್
ಪಾರ್ಟ್ ಹಾಕ್ಕೊಂಡಿದ್ರು ಅಂತ ಅನಿಸುತ್ತೆ. ಸೊ ಫಸ್ಟ್ ಸೀಸನಲ್ಲ, ಸೊ ರೀಸೆಂಟಾಗಿ ಒಂದು ಸೀಸನ್ ಆಯ್ತಲ್ಲ, 9ನೇ ಸೀಸನ್ ಅಂತ ಅನಿಸುತ್ತೆ. ಸೊ ಆ ಒಂದು ಸೀಸನಲ್ಲಿ ಆ ರೀತಿಯಲ್ಲಿ ಆ ಒಂದು ಜೋಕರ್ ಒಂದು ಗೆಟಪ್ನ ಹಾಕ್ಕೊಂಡು ಇದ್ದರು. ಓಕೆ, ಸೊ ಅವರ ಒಂದು ನೆನಪಾಯ್ತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅಲ್ಲಿ ಮೈಕ್ ಮತ್ತಂತ ರಜತ್ಗೆ ಒಂದು ರೀತಿಯಲ್ಲಿ ಶಿಕ್ಷೆ ಕೂಡ ಕೊಟ್ಟರು, ಅದು ಮಂಜುಗೂ ಕೂಡ ಕೊಟ್ಟರು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿತ್ತು ಅದು. ಸೊ ಅದನ್ನು ಅಂದರೆ ರೀಕ್ರಿಯೇಟ್ ಮಾಡಿ, ಅಂದರೆ ಅವ್ರು ಮಾಡಿರೋ ರೀತಿಯಲ್ಲಿ ಶಾಡೋ ರೀತಿಯಲ್ಲಿ ಮಾಡುವಂಥದ್ದು. ಸೊ ಆ್ಯಂಡ್ ಧನ್ರಾಜ್ಗೂ ಕೂಡ ಶಿಕ್ಷೆ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸೊ ಇಷ್ಟಿತ್ತು ನಿನ್ನೆ ಒಂದು ರಿವ್ಯೂ. ಸೊ ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ. ಸೊ ಯಾಕಂದರೆ ನಿನ್ನೆ ಒಂದು ಅಂಥ ಹೈಲೈಟೆಡ್ ವಿಷಯಗಳು ಯಾವುದೂ ಇರಲಿಲ್ಲ. ಸೊ ಇರೋದನ್ನು ಸ್ವಲ್ಪ ಕ್ಲಿಯರಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಹೊಡೆದಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ.